ತುಂಬ ದಿನಗಳ ನಂತರ ಒಂದು ಲಾಂಗ್ ವಿಡಿಯೋ ಮೂಲಕ ನಿಮ್ಮ ಮುಂದೆ ಬರ್ತಾ ಇರುವಂಥದ್ದು ಜರ್ನಿ ವಿತ್ ಸ್ವಾತಿ ಶೆಟ್ಟಿಗಾರ್. ಹಾಗೆಯೇ ಇವತ್ತು ತಂದಿರುವಂಥ ರೆಸಿಪಿ ಬಂದು ಬನ್ಸ್, ಮಂಗಳೂರು ಸ್ಟೈಲ್ನ ಬನ್ಸು. ಹಾಗೆಯೇ ಮಕ್ಕಳಿಗೂ ಕೂಡ ಈಸಿಯಾಗಿ ನೀವು ಕೊಡ್ಬೋದು. ಯಾವುದೇ ರೀತಿ ಮೈದಾ ಇಲ್ಲ, ಯಾವುದೇ ಸಕ್ಕರೆಯನ್ನು ಯೂಸ್ ಮಾಡಿಲ್ಲ. ಇಲ್ಲಿ ಬಾಳೆಹಣ್ಣು ಹಾಗೆಯೇ ಮೊಸರು, ಹೋಮ್ ಮೇಡ್ ಮೊಸರು ಅಥವಾ ಅಂಗಡಿಯಲ್ಲಿ ಸಿಗುವಂಥ ಮೊಸರನ್ನು ನೀವು ಯೂಸ್ ಮಾಡ್ಬೋದು. ಮೊಸರನ್ನ ಇಲ್ಲಿ ಬಳಸಿರುವಂಥದ್ದು. ಹಾಗೆ ಬಾಳೆಹಣ್ಣನ್ನು ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೋಬೇಕು. ಅದರಲ್ಲಿ ಯಾವುದೇ ರೀತಿ ಗಂಟು ಇರಬಾರ್ದು. ಹಾಗೆ ಇಲ್ಲಿ 2 ಸ್ಪೂನಷ್ಟು ಜೀರಿಗೆಯನ್ನು ಹಾಕ್ಕೊಂಡಿದ್ದೀನಿ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು, ಯಾಕಂದರೆ ಸ್ವೀಟ್ ಮಾಡುವಾಗ ಉಪ್ಪನ್ನು ಹಾಕಲೇಬೇಕು. ಹಾಗೆ ಸ್ವಲ್ಪ ಸೋಡಾ ಪುಡಿ, ಹಾಗೆಯೇ ಗಟ್ಟಿ ಮೊಸರನ್ನು ತೊಗೊಂಡು ಯೂಸ್ ಮಾಡಿ ಒಂದು 3 to 4 ಸ್ಪೂನಷ್ಟು ಯೂಸ್ ಮಾಡಬೇಕಾಗುತ್ತೆ. ನೀವು ಚೆನ್ನಾಗಿ ಇದನ್ನು ಬಾಳೆಹಣ್ಣು ಹಾಗೆಯೇ ಜೀರಿಗೆ, ಸೋಡಾ ಪುಡಿ, ಉಪ್ಪು ಇಷ್ಟನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಹಾಗೆ ಬೆಲ್ಲದ ಪುಡಿಯನ್ನು ತೊಗೊಂಡಿದ್ದೀನಿ ನಾನಿಲ್ಲಿ, ಯಾಕಂದರೆ ನನ್ನ ಮಗನಿಗೆ ಕೂಡ ಕೊಡಬೇಕಾಗತ್ತೆ. ಅವನು ಸಕ್ಕರೆ ಹಾಕಿರುವಂತಹ ಪದಾರ್ಥಗಳನ್ನು ತಿನ್ನೋದಕ್ಕೆ ಅಷ್ಟು ಇಷ್ಟಪಡೋದಿಲ್ಲ. ಹಾಗೆ ಆದ್ದರಿಂದಾಗಿ ನಾನು ಬೆಲ್ಲದ ಪುಡಿಯನ್ನು ಯೂಸ್ ಮಾಡ್ಕೊಂಡಿದ್ದೀನಿ. ಬೆಲ್ಲದ ಪುಡಿ ಅದಾದಮೇಲೆ ಇದು ಗೋಧಿ ಹಿಟ್ಟು, ಆಶೀರ್ವಾದ್ ಗೋಧಿ ಹಿಟ್ಟನ್ನು ಬಳಸಿರುವಂಥದ್ದು. ಗೋಧಿ ಹಿಟ್ಟನ್ನು ಹಾಕಿಬಿಟ್ಟು ಚೆನ್ನಾಗಿ ಈ ಥರ ಕೈಯಲ್ಲಿ ನೀಟಾಗಿ ಈ ಥರ ಆಯಿಲ್ ಹಾಕ್ಕೊಂಡು ಚೆನ್ನಾಗಿ ನಾದಬೇಕಾಗುತ್ತೆ. ಚೆನ್ನಾಗಿ ನಾದಿದಷ್ಟು ತುಂಬ ಸಾಫ್ಟಾಗಿ ಬರುತ್ತೆ ಬನ್ಸು ನಿಮಗೆ. ಹಾಗೆ ಈಗ ನೋಡಿರ್ಬೋದು, ರಾತ್ರಿ ನಾವು ಈ ಥರ ಕಲಸಿಟ್ಕೊಂಡು ಬೆಳಿಗ್ಗೆ ಎದ್ದು ಮಾಡೋದ್ರಿಂದ ತುಂಬ ಚೆನ್ನಾಗಿ ಬಂದಿರುತ್ತೆ. ಈಗ ಮಾರ್ನಿಂಗ್ ನೋಡಿದಾಗ ಈ ಥರ ಇಷ್ಟು ಸಾಫ್ಟಾಗಿರುತ್ತೆ. ಅದಕ್ಕೆ ಸ್ವಲ್ಪ ಹಿಟ್ಟು ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಒಂದು ಲಿಂಬೆಹಣ್ಣಿನ ಗಾತ್ರದಷ್ಟು, ಅಂದರೆ ದೊಡ್ಡ ಲಿಂಬೆಹಣ್ಣಿನ ಗಾತ್ರದಷ್ಟು ದೊಡ್ಡ ಉಂಡೆಯನ್ನು ಮಾಡ್ಕೋಬೇಕು ನೀವು, ಯಾಕಂದರೆ ಉಬ್ಬಿ ಬರಬೇಕಲ್ಲ ಚೆನ್ನಾಗಿ. ಹಾಗೆ ಈ ಥರ ಆಯಿಲನ್ನು ಹಾಕ್ಕೊಂಡು ಒಂದು ಪಾತ್ರೆಯನ್ನು ಒಲೆ ಮೇಲೆ ಇಟ್ಕೋಬೇಕು. ಆಯಿಲ್ ಚೆನ್ನಾಗಿ ಕಾಯಬೇಕಾಗತ್ತೆ, ಇಲ್ಲಾಂದರೆ ಏನೂ ಅಷ್ಟೊಂದು ಕಲರ್ ಕೂಡ ಬರೋದಿಲ್ಲ, ಹಾಗೆಯೇ ಅದು ಉಬ್ಬಿ ಬರೋದಿಲ್ಲ. ಹೀಗೆ ಸಣ್ಣ ಲಟ್ಟಿಸ್ಕೊಂಬಿಟ್ಟು ಚೆನ್ನಾಗಿ ಈ ಥರ ನೀಟಾಗಿ, ಅಂದರೆ ಜಾಸ್ತಿ ತೆಳ್ಳಗೆ ಲಟ್ಸ್ಕೊಬಾರ್ದು, ಸ್ವಲ್ಪ ದಪ್ಪ ಇರುವಾಗ ಹೀಗೆ ಲಟ್ಸ್ಕೋಬೇಕು ನೀವು. ಲಟ್ಸ್ಕೊಂಬಿಟ್ಟು ಈ ಥರ ಹಿಟ್ಟೇನಾದ್ರು ಇದ್ದರೆ ಎಕ್ಸ್ಟ್ರಾ ಅದನ್ನೆಲ್ಲ ಉದುರಿಸ್ಬಿಟ್ಟು ಕಾದಿರುವಂತಹ ಎಣ್ಣೆಯಲ್ಲಿ ಈ ಥರ ಹಾಕಿಬಿಟ್ಟು ಚೆನ್ನಾಗಿ ಪ್ರೆಸ್ ಮಾಡಿ ಕರೆದ್ರೆ ಈ ಥರ ಬಿಸಿ ಬಿಸಿಯಾದ ಮಂಗಳೂರು ಸ್ಟೈಲ್ ಬನ್ಸ್ ರೆಡಿ ಆಗುತ್ತೆ. ಇದ್ರ ಜೊತೆ ಚಟ್ನಿ ಕೂಡ ತುಂಬ ಚೆನ್ನಾಗಿರುತ್ತೆ. ವಿತೌಟ್ ಚಟ್ನಿನೂ ತಿನ್ಬೋದು. ಈ ಥರ ರುಚಿಕರವಾಗಿರೋದು ಟ್ರೈ ಮಾಡಿ, ಹೇಗಿದೆ ಅಂತ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.